ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಏಕಾಂತ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಹೀಗಿರುವಾಗ ಮದುವೆಯಾದ ಹೊಸತರಲ್ಲಿ ಈ ತಪ್ಪನ್ನು ಮಾಡಲೇಬಾರದು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಲೈಂಗಿಕ ವಿಚಾರದಲ್ಲಿ ಸಾಮಾನ್ಯವಾಗಿ ಗಂಡಸರಲ್ಲಿ ಇಲ್ಲವೇ ಹೆಂಗಸರಲ್ಲಿ ಸಮಸ್ಯೆಗಳಿರಬಹುದು. ಅದರಲ್ಲೂ ಮದುವೆಯಾದ ಹೊಸದರಲ್ಲೇ ಸಂಪೂರ್ಣ ಲೈಂಗಿಕ ಕ್ರಿಯೆಯನ್ನು ಮಾಡಬೇಕು ಅಂತ ಯೋಚಿಸುವುದು ತಪ್ಪು. ಯಾಕೆಂದರೆ ಮದುವೆ ನಂತರ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು, ಇಲ್ಲವೇ ಪರಸ್ಪರ ಚುಂಬನ ಆಲಿಂಗನ ಮಾಡಿಕೊಳ್ಳುವುದು ಮುಂತಾದವುಗಳಲ್ಲೇ ಸಮಯ ಕಳೆಯುವುದು ಉತ್ತಮ. ಇದರಿಂದ ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತವೆ. ಏಕೆಂದರೆ ಮದುವೆ ನಂತರ ನಾನಾ ರೀತಿಯ ಭಂಗಿಗಳಲ್ಲಿ ನವವಿವಾಹಿತರು ಸಂಭೋಗ ಮಾಡುವುದರಿಂದ ಮೊದಲೇ ಸೋಲಾಗುವ ಸಾಧ್ಯತೆಗಳು ಹೆಚ್ಚು. ಹೀಗಾಗಿ ಮದುವೆಯಾದ ನವವಿವಾಹಿತರು ಅವಾಸ್ತವಿಕ ಲೈಂಗಿಕ ಕ್ರಿಯೆಯಿಂದ ದೂರ ಇರುವುದು ಉತ್ತಮ. ಅದರ ಬದಲಾಗಿ ಇಬ್ಬರ ಸ್ನೇಹ, ಪ್ರೀತಿ, ನಂಬಿಕೆಯನ್ನು ಬೆಳೆಸಿಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಇದೇ ನಿಮ್ಮ ಮೊದಲ ಕಾರ್ಯ ಆಗಿರಲಿ. ಸ್ನೇಹಿತರೆ, ಹೀಗೆ ದಿನಗಳು ಕಳೆದಂತೆ ನಿಧಾನವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾ ಬಂದಾಗ ಈ ಎಲ್ಲ ಸಂಭೋಗ ವಿಧಾನಗಳು ಹೊಂದಿಕೊಳ್ಳುತ್ತಾ ಹೋಗುತ್ತೆ. ಯಾಕೆಂದರೆ ಮೊದಲ ಬಾರಿ ಸಂಭೋಗ ಮಾಡುವ ನವವಿವಾಹಿತರಲ್ಲಿ ನಿಮಿರು ದೌರ್ಬಲ್ಯ, ಶೀಘ್ರ ಸ್ಖಲನ, ಅದೇ ರೀತಿ ಹುಡುಗಿಯರಲ್ಲಿ ಭಯ, ಆತಂಕ ಮುಂತಾದ ಸಮಸ್ಯೆಗಳು ಬರಬಹುದು. ಈ ಎಲ್ಲ ಕಾರಣದಿಂದ ನವವಿವಾಹಿತರು ಮೊದಲಿಗೆ ನಾನಾ ಭಂಗಿಯಲ್ಲಿ ಸಂಭೋಗ ಮಾಡದೆ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಆ ಬಳಿಕ ಸಂಭೋಗ ಕಾರ್ಯಗಳು ತನ್ನಿಂದ ತಾನಾಗಿಯೇ ಸರಿಹೋಗುತ್ತೆ. ಒಂದು ವೇಳೆ ಈ ವಿಡಿಯೋವನ್ನು ನವವಿವಾಹಿತರು, ಇಲ್ಲವೇ ಮದುವೆಯಾಗಲು ಬಯಸುವವರು ನೋಡುತ್ತಾ ಇದ್ರೆ ಈ ವಿಚಾರವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಅದು ಏನೆಂದರೆ, ಮೊದಲ ಬಾರಿಗೆ ಸಂಭೋಗ ಮಾಡುವ ನವವಿವಾಹಿತರು ಮಿಷನರಿ ಪೊಸಿಷನ್ ಅಲ್ಲಿ, ಅಂದರೆ ಗಂಡು ಮೇಲೆ ಮಲಗುವ ಸ್ಥಿತಿಯಲ್ಲಿ ಸಂಭೋಗ ಮಾಡುವುದು ಸೂಕ್ತ. ಆ ಬಳಿಕ ಬೇರೆ ರೀತಿಯ ಸಂಭೋಗ ಶೈಲಿಯನ್ನು ಉಪಯೋಗ ಮಾಡಬಹುದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.